ಓಕೆ, ಅಂದರೆ ಇದಕ್ಕೆ ಸಮಾಜ ಅಂತ ಹೇಳೋದು. ನಾವೊಬ್ಬರೇ ಏನು ಮಾಡಿದ್ರು ನಡೆಯುತ್ತೆ. ಸಮಾಜ ಅಂದರೆ ಸಂಘಜೀವಿ ಅಲ್ವೇನ್ರಿ? ಅಂದರೆ ಅರ್ಹತೆಯ ಆಧಾರ, ಆಮೇಲೆ ಅವರ ಸ್ಥಿತಿಗತಿಗಳು ಹೇಗಿದ್ದಾವೆ. ಈಗ ನಾವು ಯಾವುದೇ ರಿಸರ್ವೇಷನ್ ಪಡೆಯುವಂಥ ಎಲ್ಲ ಸವಲತ್ತುಗಳಿರುವಂಥ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ನಾವು ಬಲ್ಲವರಾಗಿದ್ದರೆ ಅದನ್ನು ತಿರಸ್ಕಾರ ಮಾಡುವಂಥ ಔದಾರ್ಯ ಕೂಡ ಇರಬೇಕಾಗತ್ತೆ. ಅದು ಔದಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಹಕ್ಕಾಗಬೇಕು ಅಥವಾ ಕರ್ತವ್ಯಗಳಾಗಬೇಕು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುವ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅದು ಅಶ್ವವೇಗ ನ್ಯೂಸ್ನ ಕಾಳಜಿ ಮತ್ತು ಕಳಕಳಿ. ಎಸ್, ಲಾಸ್ಟ್ ವರ್ಡ್ಸ್ ಕುಮಾರ್ ಅವರೇ, ಫೈನಲ್ ವರ್ಡ್ಸ್. ಅವರು ಏನು ಪ್ರಶ್ನೆಗಳು ಎತ್ತಿದ್ದಾರೆ ಅದು ನಮಗೆಲ್ಲ ತಿಳಿದಿರುವಂಥ ವಿಚಾರ. ಹೌದು, ಪ್ರಸಾದ್ ಅವ್ರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸೋಕ್ಕಾಗದೇ ಇದ್ರೂ ಕೂಡ ಕೆಲವು ವಿಷಯಗಳಲ್ಲಿ ಕೆಲವು ವಿಚಾರಗಳು ನಾಳೆಯ ದಿನ ಅವರೇ ಹೇಳದಂತೆ ಇದನ್ನು ಯಾವ ಹಂತದಲ್ಲಿ ಯಾವ್ಯಾವ ಥರ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ನೋಡಿ ಆಮೇಲೆ ಅದಕ್ಕೆ ನಾವು ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಷ್ಟಾಗಲೇ ಒಳ ಮೀಸಲಾತಿ ವಿಚಾರ ಬಂದಾಗ ಅವ್ರು ಹೇಳಿದಂಗೆ 2 ಪ್ರಶ್ನೆಗಳೇ ಎತ್ತಿದ್ದಾರೆ. ನೇಮಕಾತಿಗಳಿಗೆ ಮಾತ್ರನಾ ಅಥವಾ ರಾಜಕೀಯ ಮೀಸಲಾತಿಗೂ ಇದು ಒಳಪಡುತ್ತಾ ಅಂತ ಅದನ್ನ ಎಲ್ಲ ಹಿರಿಯರು ಕೂತು ಆ ಸಮುದಾಯದ ನಾಯಕರು ಕಲೆಕ್ಟಿವ್ ಡಿಸಿಷನ್ ತೆಗೆದುಕೊಳ್ಳಬೇಕು ಸರ್. ಇದಕ್ಕೆ ಕೂತಿ ನೀವು ಹೇಳಿದಂಗೆ ಕಲೆಕ್ಟಿವ್ ಡಿಸಿಷನ್ ತಗೊಂಡು ಅದನ್ನ ಏನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನ್ಯಾಯ ಕೊಡಿಸೋದಕ್ಕೆ ಎಲ್ಲ ಸರ್ಕಾರಗಳು ಮತ್ತೆ ಎಲ್ಲ ಪಕ್ಷಗಳು ತೀರ್ಮಾನ ಬದ್ಧವಾಗಿ ಇರುತ್ತೆ. ಜೊತೆಗೆ ಏನು ನಾನು ಹೇಳ್ತಾ ಇದ್ದೇನೆ, ಅಲೆಮಾರಿಗಳಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಸರ್ಕಾರ ಅವರು ಬೆನ್ನೆಲುಬಾಗಿ ನಿಂತಿರುತ್ತೆ. ಅವರ ಹಿತ ಕಾಯೋದಕ್ಕೆ ಸರ್ ಫೈನ್, ನೀವು ಅದನ್ನ ಹೇಳಲೇಬೇಕು, ಒಪ್ಕೊಳ್ತೀನಿ. ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರರು, ಆದರೆ ಈ ನಮ್ಮ ಜನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಏನು ಸಂಭ್ರಮ ಪಡ್ತಿದ್ದೀರಲ್ಲ ಅದು ತುಂಬಾ ಟೂ ಅರ್ಲಿ ಅನ್ನೋದನ್ನ ಇಲ್ಲ. ಯಾಕೆ ಇದನ್ನ ನಾನು ಇಲ್ಲ ಅಂತ ಹೇಳ್ತಿದ್ದೀನಿ. ಈಗ ನೀವು ಒಂದು ತಿಂಗಳಿಂದ ಜನ್ಸಿ ಏನು ಹೋರಾಟ ಇತ್ತಲ್ಲ ಅದಕ್ಕೂ ನಾವು ಬೆಲೆ ಕೊಡ್ಬೇಕಲ್ಲ, ಅದಕ್ಕೂ ನ್ಯಾಯ ಕೊಡ್ಬೇಕಲ್ಲ. ಒಂದು ಸರ್ಕಾರವಾಗಿ ಹೇಳಿದ ಮಾತನ್ನ ಘೋಷಣೆ ಮಾಡಿದ್ರೆ 56,000 ಜನ ಉದ್ಯೋಗವನ್ನು ಸೃಷ್ಟಿ ಇದು ನೇಮಕಾತಿ ಮಾಡ್ತೀವಿ, ಮೀಸಲಾತಿ ಅನ್ವಯ ಮಾಡಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಯಾವ್ದಾದ್ರು ಒಂದು ಒಪ್ಕೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರನೇ ಸರ್ಕಾರ ಸದೃಢವಾಗಿರ್ಬೇಕು, ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡುವಂತ ಔದಾರ್ಯವನ್ನು ಕೂಡ ಬೆಳೆಸ್ಕೊಳ್ಬೇಕಾದಂತ ಅಗತ್ಯ ಇದೆ. ಅನಿವಾರ್ಯತೆ ಕೂಡ ಇತ್ತು, ಒಪ್ಕೊಂಡಿದ್ದೇವೆ. ಗಾಟ್ ಇಟ್. ಥ್ಯಾಂಕ್ ಯು. ದಟ್ಸ್ ಆಲ್ ಫಾರ್ ನಾವ್. ಒಟ್ಟಿನಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನು ಸೂಕ್ಷ್ಮವಾಗಿ ವಿಟ್ನೆಸ್ ಮಾಡುವಂಥ ಸ್ಥಿತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾಗಿದೆ. ಪರ ವಿರೋಧ ಚರ್ಚೆ ಆವಾಗಲೇ ಚಿಂತನ ಮಂಥನ ಆದಾಗಲೇ ತಾನೇ ಅದರಲ್ಲಿ ಒಳಿತೇನು ಕೆಡುಕೇನು ಅಂತ ಗೊತ್ತಾಗೋದು. ಹಾಗಾಗಿ ಒಂದು ತಾಳ್ಮೆಯಿಂದ ಇದನ್ನು ನಾವು ಯೋಚನೆ ಮಾಡೋಣ. ತದನಂತರದಲ್ಲಿ ಏನಾಗುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಈ ಹೊತ್ತಿನ ಟಾಪ್ ಸ್ಟುಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.